ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೊಂದು ಸ್ಪೆಷಲ್ ಆದಂತಹ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿದ್ರೆ ನೀವು ಸಹ ಇದೇ ರೀತಿಯಾದಂಥ ಗ್ರೇವಿನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಾನಿವತ್ತು ಮಶ್ರೂಮಿಂದ ಒಂದು ಈಸಿಯಾದಂತಹ ಗ್ರೇವಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅನ್ನ, ಚಪಾತಿ ಮತ್ತು ಇಡ್ಲಿ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪು, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಗೋಡಂಬಿ, ಹಾಗೆ ಗಸಗಸೆ ಮತ್ತು ಕಡಲೆ, ಮತ್ತು ಒಂದು 3 ಟೊಮೆಟೊ. ಇದಿಷ್ಟನ್ನು ಒಂದು ಪೇಸ್ಟನ್ನು ಮಾಡಿ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಈರುಳ್ಳಿನ ತುಂಬ ಸಣ್ಣಕ್ಕೆ ಇದನ್ನು ನಾವು ಹೆಚ್ಕೋಬೇಕು. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ಅಚ್ಚ ಖಾರದ ಪುಡಿ, ಅರಿಶಿಣ, ಒಂದು ಚಿಕ್ಕ ಬೌಲು ಮೊಸರು, ಒಂದು 3 ಸ್ಪೂನ್ ಇದೆ. ಇದಿಷ್ಟು. ಮತ್ತು ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ನ ತೊಳಿಬೇಕಾದ್ರೆ ನಾವು ನೀರಲ್ಲಿ ನೆನೆಸಿಡಬಾರ್ದು. ಇದೇ ನಿಮಗೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ನೀರಲ್ಲಿ ಹಾಕಿ ಇಟ್ಬಿಟ್ರೆ ಇದು ನೀರಿನ ಅಂಶ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಅರಿಶಿನ, ಉಪ್ಪು ಹಾಕಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೋದು. ನೀವು ಫುಲ್ ಒಂದು ಮಶ್ರೂಮ್ ಸಹ ಹಾಕೋಬೋದು. ನಾನಿವಾಗ ಇದನ್ನು ಬೆಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಅಂದರೆ ಮಶ್ರೂಮು ನೀರನ್ನು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲಿ ಉಪ್ಪು, ಅರಿಶಿಣ, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೋಬೇಕು. ಆವಾಗ ನಾವು ಇದೇ ಬಾಣಲಿನಲ್ಲಿ ನಾವು ಮತ್ತೆ ಬೆಣ್ಣೆ ಬೇಕಾದರೂ ಹಾಕೋಬೋದು ಅಥವಾ ಆಯಿಲ್ ಬೇಕಾದರೂ ಹಾಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎತ್ತಿಟ್ಕೊಳ್ಳೋಣ. ಇದೇ ಬಾಣಲಿಗೆ ನಾನಿವಾಗ ಸ್ವಲ್ಪ ಪಲಾವ್ ಎಲೆ, ಹಾಗೆ ಈರುಳ್ಳಿ, ಕರಿಬೇವು ಮತ್ತು ಅಚ್ಚ ಖಾರದ ಪುಡಿ, ಅರಿಶಿಣ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಮೊಸರನ್ನ ಸೇರಿಸ್ತೀನಿ. ಇದನ್ನು ಕೈ ಆಡ್ತಾನೇ ಇರಬೇಕಾಗತ್ತೆ. ಇವಾಗ ಮಸಾಲೆನೂ ಸಹ ಹಾಕ್ಕೊಳ್ತೀನಿ. ಇದರಲ್ಲಿ ಗಸಗಸೆ, ಕಡಲೆ, ಗೋಡಂಬಿ ಹಾಕಿರೋದ್ರಿಂದ ನಾವಿಲ್ಲಿ ಯಾವುದೇ ನೀರನ್ನು ಸೇರಿಸೋ ಅಗತ್ಯ ಇಲ್ಲ. ಇದು ತಿಕ್ಕಾಗೆ ಬರಬೇಕು ಗ್ರೇವಿ. ಇದನ್ನು ಚೆನ್ನಾಗಿ ಹಿಂಗೆ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಹಾಗೆ ನಾವು ಮಶ್ರೂಮ್ನ ಹಾಕಿದಾಗ ಇದು ತುಂಬ ತೆಳುವಾಗಿಬಿಡುತ್ತೆ. ಇವಾಗ ಮುಚ್ಚಿಟ್ಟು 1-2 ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು, ಇದು ಹಸಿ ಮಸಾಲೆ ಆಗಿರೋದ್ರಿಂದ ಆಯಿಲ್ ಬಿಡೋ ತನಕ ಚೆನ್ನಾಗಿ ಈ ಮಸಾಲೆನ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಮಶ್ರೂಮ್ನ ಸೇರಿಸ್ಕೊಳ್ತೀನಿ. ಮಶ್ರೂಮ್ ಹಾಕಿದ ತಕ್ಷಣ ಇದು ಸ್ವಲ್ಪ ತೆಳುವಾಗುತ್ತೆ. ಅದಕ್ಕೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಸಹ ನೀರನ್ನು ಸೇರಿಸ್ಕೋಬಾರ್ದು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ. ಈಗ ಮತ್ತೆ ಇದನ್ನು ತಿರುಗಿಸ್ಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಟ್ರೈ ಮಾಡಿ ನೋಡಿ. ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕಸೂರಿ ಮೇಥಿ ಬೇಕಾದರೂ ಹಾಕೋಬೋದು. ಇದಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಯಾವ ಹೋಟೆಲಲ್ಲೂ ಸಹ ಈ ರೀತಿಯಾದಂತಹ ಟೇಸ್ಟಿ ಹೆಲ್ದಿಯಾಗಿರುವಂಥ ಮಶ್ರೂಮ್ ಗ್ರೇವಿ ಸಿಗಲ್ಲ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೊಸ ರೆಸಿಪಿ ಹಾಗೆ ಈಸಿಯಾಗಿರುವಂಥ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.